ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಪಾಲಕ ಬಂಧು ಮಿತ್ರರೇ, ಶ್ರೀಮತಿ ಹುಲಿಯಮ್ಮ ಯಲ್ಲಪ್ಪ ಕಟ್ಟಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ, ಕಾದ್ರೋಳಿ ಬಿಲ್ಡಿಂಗ್, ಸೋಮವಾರಪೇಟೆ, ಬೈಲಹೊಂಗಲ್. ಆತ್ಮೀಯರೇ, ದ್ವಿತೀಯ PUC ಪರೀಕ್ಷೆ ಸಂಪೂರ್ಣವಾಗಿ ಮುಗಿದಿದ್ದು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉತ್ತೀರ್ಣರಾಗಿರುತ್ತೀರಿ ಎಂದು ಆಶಿಸುತ್ತಾ, ನಮ್ಮ ಮಹಾವಿದ್ಯಾಲಯದಲ್ಲಿ 2025 ಮತ್ತು 26ನೇ ಸಾಲಿನ BA ಮತ್ತು BCom ಪ್ರಥಮ ವರ್ಷದ ಪ್ರವೇಶಗಳು ಪ್ರಾರಂಭವಾಗಿದ್ದು, ಈ ಅಡ್ಮಿಷನ್ ಫಾರ್ಮ್ಗಳನ್ನು ಕೂಡ ನಾವು ನೀಡಲಾಗುತ್ತಿದ್ದು, ಇದರ ಸದುಪಯೋಗವನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಡೆದುಕೊಳ್ಳಬೇಕು ಎಂದು ಕೋರಲಾಗಿದೆ. ಮುದ್ದು ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಕಾಲೇಜಿನ ವಿಶೇಷತೆಗಳನ್ನು ಒಂದೆರಡು ನಿಮಿಷಗಳಲ್ಲಿ ಹೇಳಲು ಇಷ್ಟಪಡುತ್ತೇನೆ. ಎಲ್ಲರೂ ಇದನ್ನು ಸಂಪೂರ್ಣವಾಗಿ ಕೇಳಬೇಕು ಎಂದು ತಮ್ಮಲ್ಲಿ ಅರಸುತ್ತಾ, ನಮ್ಮ ಕಾಲೇಜು ನೂತನ ಕಟ್ಟಡವನ್ನು ಮತ್ತು ವಿನೂತನವಾಗಿರುವಂತಹ ಕ್ಲಾಸ್ ರೂಮ್ಗಳನ್ನು, ಹಚ್ಚ ಹಸುರಿನ ಡೆಸ್ಕ್ಗಳನ್ನು ಮತ್ತು ಬೋರ್ಡ್ಗಳನ್ನು ಕೂಡ ಹೊಂದಿದ್ದು, ನುರಿತ ಅನುಭವಿಕ ಹಾಗೂ ಕೌಶಲ್ಯವನ್ನ ಹೊಂದಿರುವಂತಹ ಸೃಜನಶೀಲತೆಯನ್ನ, ಕ್ರಿಯಾಶೀಲತೆಯನ್ನ ಹೊಂದಿರುವಂತಹ ಉಪನ್ಯಾಸಕಿಯರ ವೃಂದ ಈ ಕಾಲೇಜಿನಲ್ಲಿ ಇರುತ್ತದೆ. ಡಿಜಿಟಲ್ ಕ್ಲಾಸ್ ಮತ್ತು CCTV ವ್ಯವಸ್ಥೆಯು ಕೂಡ ನಮ್ಮ ಕಾಲೇಜಿನಲ್ಲಿ ಇದೆ. ಪ್ರೊಜೆಕ್ಟರ್ ಮೂಲಕ ಕ್ಲಾಸುಗಳು ನಡೆಯುತ್ತವೆ. ವಿಶೇಷವಾಗಿರುವಂತಹ ಸಂಪನ್ಮೂಲ ವ್ಯಕ್ತಿಗಳನ್ನು, ಡಾಕ್ಟರೇಟ್ ಪಡೆದಿರತಕ್ಕಂತಹ ಪ್ರಾಧ್ಯಾಪಕರನ್ನು ಕರೆಸಿ ಇಲ್ಲಿ ತರಬೇತಿಯನ್ನು ನೀಡಲಾಗುತ್ತದೆ. ವಿಶೇಷವಾಗಿರುವಂತಹ ಶಿಕ್ಷಣ ತಜ್ಞರಿಂದ ಜ್ಞಾನ, ಕೌಶಲ್ಯ, ಅನುಭವವನ್ನು ಬೆಳೆಸಿಕೊಳ್ಳಲು ಈ ಸಂಸ್ಥೆ ಸತಾಯಗತಾಯ ಪ್ರಯತ್ನವನ್ನು ನಡೆಸುತ್ತದೆ. ಜೊತೆಗೆ ನಮ್ಮ ಕಾಲೇಜಿನಲ್ಲಿ ಸುಸಜ್ಜಿತವಾಗಿರುವಂತಹ ಗ್ರಂಥಾಲಯವೂ ಕೂಡ ಇದೆ. ಹಾಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮೆರಿಟ್ ಆಧಾರದ ಮೇಲೆ ಸ್ಕಾಲರ್ಶಿಪ್ ಅನ್ನು ಕೂಡ ಒದಗಿಸಿ ಕೊಡಲಾಗುತ್ತದೆ. ಹಾಗೂ SC ಮತ್ತು ST ವಿದ್ಯಾರ್ಥಿಗಳು, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ವಿಶೇಷವಾಗಿರುವಂತಹ ಸ್ಕಾಲರ್ಶಿಪ್ ಇರುತ್ತದೆ. ಅದನ್ನು ಕೂಡ ನಾವು ಒದಗಿಸಿಕೊಡುತ್ತೇವೆ. ಮೆರಿಟ್ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನಲ್ಲಿ ವಿಶೇಷವಾಗಿರತಕ್ಕಂಥ ಫೀಸನ್ನು, ಕಡಿಮೆ ಫೀಸನ್ನು ತೆಗೆದುಕೊಂಡು ಅವರಿಗೆ ರಿಯಾಯಿತಿಯನ್ನು ನೀಡಲಾಗುತ್ತದೆ. ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ಮಾಡಿಸಿಕೊಡಲಾಗುವುದು. ನಮ್ಮ ಕಾಲೇಜಿನಲ್ಲಿ ಕುಡಿಯುವ ನೀರು ಮತ್ತು ಶೌಚಾಲಯ ವ್ಯವಸ್ಥೆಯು ಕೂಡ ಸುಸಜ್ಜಿತವಾಗಿ ಇರುತ್ತದೆ. ನಮ್ಮ ಕಾಲೇಜು ಹಳ್ಳಿಯಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲಕರವಾಗಿದೆ. ಏಕೆಂದರೆ ಬೈಲಹೊಂಗಲ ಬಸ್ ಸ್ಟ್ಯಾಂಡಿನಿಂದ ಓನ್ಲಿ 200 ಮೀಟರ್ ನಮ್ಮ ಕಾಲೇಜು ಇರುತ್ತದೆ. ಜೊತೆಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥದ್ದು ಎಕ್ಸಾಮ್ ಸೆಂಟರ್, ಪರೀಕ್ಷಾ ಕೇಂದ್ರವು ಕೂಡ ನಮ್ಮ ಕಾಲೇಜಿನಲ್ಲಿಯೇ ಇರುತ್ತದೆ. ಪರೀಕ್ಷಾ ವೇಳೆಯಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಕಾಳಜಿಯನ್ನು ವಹಿಸಲಾಗುತ್ತದೆ ಎಂದು ಹೇಳುತ್ತಾ, ಸರ್ಕಾರಿ ಉದ್ಯೋಗ ಬಯಸುವ ವಿದ್ಯಾರ್ಥಿಗಳಿಗೆ ನಮ್ಮ ಮಹಾವಿದ್ಯಾಲಯದ ಅಡಿಯಲ್ಲಿ ಮಾನಸ ಅಕಾಡೆಮಿ ಕೋಚಿಂಗ್ ಸೆಂಟರ್ ಅನ್ನ ನಾವು ನಡೆಸುತ್ತೇವೆ. ಆ ಕೋಚಿಂಗ್ ಸೆಂಟರಲ್ಲಿ SDC, FDC, ಪೊಲೀಸ್, ಆರ್ಮಿ ಮತ್ತು CET, TET ತರಗತಿಗಳನ್ನು ಮತ್ತು ತರಬೇತಿಯನ್ನು ನೀಡಲಾಗುತ್ತದೆ. ಅದರ ಸದುಪಯೋಗವನ್ನು ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಡೆದುಕೊಳ್ಳಬೇಕು. ನಮ್ಮ ಕಾಲೇಜಿನಲ್ಲಿ 3 ವರ್ಷ ಅಧ್ಯಯನ ಮಾಡಿರುವಂತಹ ವಿದ್ಯಾರ್ಥಿಗಳು 30 ವರ್ಷಗಳವರೆಗೆ ಐಷಾರಾಮಿ ಜೀವನವನ್ನು ನಡೆಸಬಹುದು. ಏಕೆಂದರೆ ನಮ್ಮ ಕಾಲೇಜಿನಲ್ಲಿ ಮಾನಸ ಕೋಚಿಂಗ್ ಸೆಂಟರ್ ಇರುವುದರಿಂದ ಅಲ್ಲಿ ತರಬೇತಿಯನ್ನು ಪಡೆದು ಉದ್ಯೋಗ ಅವಕಾಶಗಳನ್ನು ಗಿಟ್ಟಿಸಿಕೊಂಡು ಸರ್ಕಾರಿ ಉದ್ಯೋಗವನ್ನು ಪಡೆದು ತಾವು ಜೀವನವನ್ನು ನಡೆಸಲಿಕ್ಕೆ ಅವಕಾಶ ಇರುತ್ತದೆ. ಇದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಎಂದು ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.